ನಮಸ್ಕಾರ ಪ್ರಿಯ ವೀಕ್ಷಕರೇ. ದೇವರ ಮಹಾಕೃಪೆಯಿಂದ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರನ್ನು ಕೂಡ ಕಾರಣ ಮಾಡಿದಂತಹ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀವೆಲ್ಲರೂ ಕೂಡ ಆರೋಗ್ಯದಿಂದ, ಸಂತೋಷದಿಂದ, ಸಮಾಧಾನದಿಂದ ಇದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ದೇವರ ಕೃಪೆ ನಿಮಗೆ ಅತ್ಯಧಿಕವಾಗಿ ಒದಗಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಈ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ದೇವರು ನಮಗೆ ಯಾವ ವಿಚಾರವನ್ನು ಈ ಹೊತ್ತು ಕಲಿಸಬೇಕೆಂದಿದ್ದಾನೆ ಎಂಬುದನ್ನು ದೇವರ ವಾಕ್ಯದ ಮುಖಾಂತರ ನಾವು ಕಲಿಯೋಣ. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗೋ ಕರ್ತನೆ, ಈ ಒಂದು ಸಮಯದಲ್ಲಿ ನಿನ್ನ ಸತ್ಯವಾಕ್ಯವನ್ನು ಕಲಿಯುವಂತಹ ಮಹಾಭಾಗ್ಯವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈಗೋ ಕರ್ತನೆ, ಈ ಒಂದು ಸಮಯದಲ್ಲಿ ನಿನ್ನ ಸತ್ಯವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನಿನ್ನ ಆತ್ಮನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ಈ ಹೊತ್ತು ನಿನಗೆ ಸಮರ್ಪಕವಾಗಿರಲೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾಯಕತ್ವದ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯೋಣ. ಪರ್ಸನಲ್ ಲೀಡರ್ಶಿಪ್ ಎಂಬುದಾಗಿ ಹೇಳ್ತಾರೆ, ಇಲ್ಲವೇ ವೈಯಕ್ತಿಕ ನಾಯಕತ್ವ ಎಂಬುದಾಗಿ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಬಹುದಾಗಿದೆ. ಪ್ರಿಯರೇ, ನಾವು ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿರಬೇಕು ಎಂಬ ತಿರುಳನ್ನು ಸ್ವಲ್ಪ ಹೊತ್ತು ನಾವು ಕಲಿಯಲು ಹೋಗ್ತಿದ್ದೇವೆ. ಪ್ರಿಯರೇ, ನೆಬೂಕದ್ನೆಚ್ಚರನು, ಅರಸನಾದಂತಹ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಅದನ್ನು ಮುತ್ತಿಗೆ ಹಾಕಿ ಸಂಪೂರ್ಣವಾಗಿ ಅದನ್ನು ಹಾಳು ಮಾಡ್ತಾನೆ, ನಾಶ ಮಾಡ್ತಾನೆ, ಪಾಳು ದಿಬ್ಬೆಯನ್ನಾಗಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಕೆಲವು ಯೌವನಸ್ಥರನ್ನು ತೆಗೆದುಕೊಂಡು ತನ್ನ ದೇಶಕ್ಕೆ, ಅಂದರೆ ಬಬಲೋನ್ ದೇಶಕ್ಕೆ ಅವರೆಲ್ಲರನ್ನು ಕೂಡ ಕೊಂಡೊಯ್ತಾನೆ. ಆ ಬಬಲೋನ್ ದೇಶದಲ್ಲಿ ನಾವು ನೋಡುವಾಗ ಈ ಯೌವನಸ್ಥರು ತಮ್ಮ ದೇಹವನ್ನು ಅವರು ಮಲಿನ ಮಾಡಿಕೊಳ್ಳೋದಿಲ್ಲ. ಅವರು ಯಹೂದ್ಯರಾದಂತಹ ಅವರು ಸೆರೆಮನೆಗೆ ಹೋದರು ಬಬಲೋನ್ ದೇಶಕ್ಕೆ. ಬಬಲೋನ್ ದೇಶದಲ್ಲಿ ಅವರು ಸೆರೆಮನೆಯಲ್ಲಿರುವಾಗ ಅರಸನು ಹೇಳಿದ್ದನ್ನು ಅವರೆಲ್ಲರೂ ಕೂಡ ಕೇಳಬೇಕು. ಆದರೆ ಈ ಒಬ್ಬ ಯೌವನಸ್ಥರು ಏನು ಮಾಡ್ತಾರಪ್ಪ ಅಂತಂದರೆ, ಅರಸನ ಮಾತಿಗೆ ವಿರೋಧವಾಗಿ ನಿಲ್ಲುವುದನ್ನು ನಾವು ಕಾಣ್ತಿದ್ದೇವೆ. ಬನ್ನಿ, ಸತ್ಯವೇದದಲ್ಲಿ ನಾವು ನೋಡೋಣ. ಆ ಒಬ್ಬ ಯೌವನಸ್ಥರು ಬಬಲೋನ್ ದೇಶಕ್ಕೆ ಹೋದ ನಂತರ ಅವರು ಜೀವಿಸುತ್ತಿದ್ದಂತಹ ಸ್ಥಳ ಬದಲಾಯಿತು. ಮೊಟ್ಟ ಮೊದಲನೇದಾಗಿ ನಾವು ಗಮನಿಸಬೇಕು, ಅವರು ಯೆರೂಸಲೇಮಿನಲ್ಲಿ ವಾಸ ಮಾಡುತ್ತಿದ್ದವರು, ಅವರ ಜೀವನದ ಒಂದು ಸ್ಥಳ ಬದಲಾಯಿತು. ಈಗ ಬಬಲೋನ್ ದೇಶದಲ್ಲಿ ಅವರು ವಾಸ ಮಾಡಲು ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ಈ ಯೌವನಸ್ಥರ ಹೆಸರುಗಳು ಸತ್ಯವೇದದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಹನನೆಯ, ಮಿಶಾಯೇಲ್, ಅಜರ್ಯ ಎಂಬಂತಹ ಈ ಯೌವನಸ್ಥರ ಹೆಸರುಗಳನ್ನು ಅರಸನಾದಂತಹ ನೆಬೂಕದ್ನೆಚ್ಚರನು ಬದಲು ಮಾಡ್ತಾನೆ, ಬೇರೆ ಹೆಸರುಗಳನ್ನು ಕೊಡ್ತಾನೆ. ಬಬಲೋನ್ ದೇಶಕ್ಕೆ ಸೇರಿದಂತಹ ದೇವತೆಗಳ ಹೆಸರುಗಳನ್ನು ಕೊಡ್ತಾನೆ. ಏನು ಹೆಸರುಗಳನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಶೆದ್ರಾಕ್, ಮೆಷಾಕ್, ಅಬೇದ್ನೆಗೋ ಎಂಬಂತಹ ಹೆಸರುಗಳನ್ನು ಈ ಯೌವನಸ್ಥರಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ದಾನಿಯೇಲನಿಗೆ ಬೆಲ್ಶಚ್ಚರ್ ಎಂಬಂತಹ ಹೆಸರನ್ನು ಕೂಡ ಕೊಡ್ತಾನೆ. ಪ್ರಿಯರೇ, ನಾವು ಈ ಒಂದು ವಿಚಾರವಾಗಿ ಗಮನಿಸಬೇಕು. ಏನಪ್ಪ ಅಂತಂದರೆ, ಅವರು ಜೀವಿಸುತ್ತಿದ್ದಂತಹ ಸ್ಥಳ ಬದಲಾಯಿತು, ಅವರ ಒಂದು ಹೆಸರುಗಳು, ನಾಮ ಬದಲಾಯಿತು. ಅಷ್ಟು ಮಾತ್ರವೇ ಅಲ್ಲ, ಅವರ ತಿಂಡಿ, ಊಟ, ಉಪಚಾರಗಳು ಕೂಡ ಬದಲಾಗ್ತವೆ. ಮೊಟ್ಟ ಮೊದಲನೇದಾಗಿ ಊರು ಬದಲಾಯಿತು, ಎರಡನೇದಾಗಿ ಹೆಸರು ಬದಲಾಯಿತು, ಮೂರನೆಯದಾಗಿ ಅವರು ತಿನ್ನುತ್ತಿದ್ದಂತಹ ಆಹಾರವೂ ಕೂಡ ಬದಲಾಯಿಸಲು ಅರಸನು ಪ್ರಯತ್ನವನ್ನು ಮಾಡ್ತಾನೆ. ಮೊಟ್ಟ ಮೊದಲನೇ ಪ್ರಯತ್ನದಲ್ಲಿ ಆತನ ಯಶಸ್ಸನ್ನು ಕಾಣ್ತಾನೆ, ಎರಡನೇ ಪ್ರಯತ್ನದಲ್ಲಿ ಆತನ ಯಶಸ್ಸನ್ನು ಕಾಣ್ತಾನೆ. ಈ ಮೂರನೇ ಪ್ರಯತ್ನದಲ್ಲಿ ಏನಾಗುತ್ತೆ ಎಂಬುದನ್ನು ನಾವಿಲ್ಲಿ ಕಲಿಯಬೇಕಾಗಿದೆ. ಪ್ರಿಯರೇ, ನಾವು ಗಮನಿಸುವಾಗ ಅರಸನು ತಿನ್ನುತ್ತಿದ್ದಂತಹ ಆಹಾರವನ್ನು ಈ ಯೌವನಸ್ಥರಿಗೆ ನೆಬೂಕದ್ನೆಚ್ಚರನು ಕೊಡ್ತಾನೆ. ಏನು ಹೇಳ್ತಾರೆ ಅವರು ನೋಡೋಣ ಬನ್ನಿ. ದಾನಿಯೇಲ 1ನೇ ಅಧ್ಯಾಯ, ನಾನು 8ನೇ ವಚನದಿಂದ ನಾನು ಓದ್ತಿದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಗಮನಿಸಿ. 8ನೇ ವಚನದಿಂದ ನಾನು ಓದ್ತಿದ್ದೇನೆ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ
ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಗಮನಿಸುವಾಗ ಅವರ ಸ್ಥಳ ಬದಲಾದರೂ, ಅವರ ಹೆಸರು ಬದಲಾದರೂ, ಅವರ ಜೀವನ ಶೈಲಿಯನ್ನು ಅವರು ಬದಲು ಮಾಡಿಕೊಳ್ಳಲು ಬಯಸಲಿಲ್ಲ. ಎಲ್ಲಿದ್ದರೂ ಸರಿ ನಾವು ಕ್ರಿಸ್ತನಿಗಾಗಿ ಬದುಕ್ತೇವೆ, ಎಲ್ಲಿದ್ದರೂ ಸರಿ ದೇವರನ್ನು ನಾವು ಘನಪಡಿಸ್ತೇವೆ, ಎಲ್ಲಿದ್ದರೂ ಸರಿ ದೇವರ ಭಯಭಕ್ತಿಯಲ್ಲಿ ನಾವು ನಡೆಯುತ್ತೇವೆ ಎಂಬಂತಹ ಒಳ್ಳೆಯ ಯವನಸ್ಥರು ಇವರಾಗಿದ್ದರು. ಪ್ರಿಯರೇ, ಅವರ ಜೀವನಕ್ಕೆ ಒಳ್ಳೆಯ ನಾಯಕರನ್ನಾಗಿ ಈ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲ್ ಎಂಬಂತಹ ಈ 4 ಜನ ಭಕ್ತರನ್ನು ನಾವು ಈ ಭಾಗದಲ್ಲಿ ಕಾಣಬಹುದಾಗಿದೆ. ನೋಡಿ, ಅರಸನು ತಿನ್ನುತ್ತಿದ್ದಂತಹ ಆಹಾರವನ್ನು ಆ ಹಿಬ್ರಿಯ ಮಕ್ಕಳಿಗೆ ಕೊಡಲು ಅವ್ರು ಹೇಳ್ತಿದ್ದಾರೆ, ಇಲ್ಲ, ನಾವು ಇದನ್ನು ತಿಂದು ಇದನ್ನು ಕುಡಿದು ನಮ್ಮ ದೇಹವನ್ನು ನಾವು ಮಲಿನ ಮಾಡಿಕೊಳ್ಳಲಾರೆವೋ ಎಂಬುದಾಗಿ ಸ್ಪಷ್ಟವಾಗಿ ಅವರು ಮಾತನಾಡ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಇವತ್ತು ನಾವು ಕೂಡ ಸಹ ಇದೇ ರೀತಿ ಜೀವಿಸಬೇಕಾಗಿದೆ. ಈ ಶದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್ ಎಂಬಂತಹ ಈ ಯವನ ಮಕ್ಕಳು ಮಾಡಿದಂತಹ ಈ ಒಂದು ಅದ್ಭುತವಾದಂತಹ ತೀರ್ಮಾನವನ್ನು ನಾನು ಮಾಡಬೇಕು, ನೀನು ಮಾಡಬೇಕು. ಪ್ರಿಯರೇ, ಇವರು ತೀರ್ಮಾನ ಮಾಡಿದ ಪ್ರಯುಕ್ತ ಇದೇ ಅಧ್ಯಾಯದ ಮುಕ್ತಾಯದಲ್ಲಿ ನಾವು ನೋಡ್ತೇವೆ, ದೇವರು ಅವರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾನೆ, ಒಳ್ಳೆಯ ಬುದ್ಧಿ, ಶಕ್ತಿ, ಜ್ಞಾನ, ತಿಳುವಳಿಕೆಗಳನ್ನು ಕೊಡ್ತಾನೆ. ದೇವರ ಒಂದು ಭಯಭಕ್ತಿಯಲ್ಲಿ ಆ ಮಕ್ಕಳು ನಡೆದ ಪ್ರಯುಕ್ತ ಅವರು ಬಹು ಬಲಿಷ್ಠರಾಗಿ ಕಾಣ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತೆ. ಪ್ರಿಯರೇ, ಕ್ರಿಸ್ತನಿಗಾಗಿ ನಾವು ನಿಲ್ಲಲು ಕ್ರಿಸ್ತನು ನಮ್ಮನ್ನು ಬಲಗೊಳಿಸ್ತಾನೆ, ಕ್ರಿಸ್ತನು ನಮ್ಮನ್ನು ಶಕ್ತಿಗೊಳಿಸ್ತಾನೆ, ಕ್ರಿಸ್ತನು ಆತನಿಗಾಗಿ, ಆತನ ಮಹಿಮೆಗಾಗಿ ನಮ್ಮನ್ನು ಬಳಸ್ಕೊಳ್ತಾನೆ ಎಂಬುದನ್ನು ನಾವು ಈ ಒಂದು ಸತ್ಯ ಭಾಗದ ಮುಖಾಂತರ ಕಲಿಯಬಹುದಾಗಿದೆ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ಒಂದು ಉದಾಹರಣೆ! ದೇವರು ಹೇಳಿದಂತಹ ಆ ಮಾತುಗಳನ್ನು ಅವರು ಕೈಗೊಂಡು ನಡೀತಾ ಇದ್ದಾರೆ. ಅವರ ದೇಹವನ್ನು ಅವರು ಮಲಿನ ಮಾಡಿಕೊಳ್ಳಲೇ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ, ಅರಸನು ತಿನ್ನುವಂತಹ ಆಹಾರವನ್ನು ಕೊಟ್ಟರೂ ಸರಿ, ಬೇಡ ಎಂಬುದಾಗಿ ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಪ್ರಿಯರೇ, ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತನಿಗಾಗಿ ನಾವು ಇವತ್ತು ನಿಲ್ಲಬೇಕಾಗಿದೆ, ಕ್ರಿಸ್ತನಿಗಾಗಿ ನಾವು ಸಾಕ್ಷಿಗಳಾಗಿರಬೇಕಾಗಿದೆ, ಕ್ರಿಸ್ತನಿಗಾಗಿ ನಾವು ಅನೇಕರ ಮುಂದೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಪ್ರಿಯರೇ, ನಾವು ಗಮನಿಸುವಾಗ ಇದೇ ಅಧ್ಯಾಯ ಮುಂದಕ್ಕೆ ನಾವು ಓದುವುದಾದರೆ ದೇವರು ಇವರನ್ನು ಯಾವ ರೀತಿ ಅತಿ ಯಥೇಚ್ಛವಾಗಿ, ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಬನ್ನಿ, ದಾನಿಯೇಲನ ಪುಸ್ತಕ ಅದೇ 1ನೇ ಅಧ್ಯಾಯ, ನಾನು 13ನೇ ವಚನದಿಂದ ನಾನು ಓದ್ತಿದ್ದೇನೆ. ಪ್ರಿಯರೇ, ದಯಮಾಡಿ ಗಮನಿಸಿ. ಅಯ್ಯ 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು, ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು, ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರವಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜ ನೇಮಿಸಿದ ಕಾಲವು ಕಳೆದ ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲನು, ಹನನ್ಯ, ಮೀಶಾಯೇಲ್, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಎಂತಹ ಒಂದು ಅದ್ಭುತ ಸಾಕ್ಷಿ! ಇಲ್ಲಿ ರಾಜನು ತಿನ್ನುತ್ತಿದ್ದಂತಹ ಆಹಾರವನ್ನು ಆ ಯವನಸ್ಥರಿಗೆ ಕೊಡಲು, ಬೇಡ, ನಾವು ತಿನ್ನುವುದಿಲ್ಲ, ನಮ್ಮ ದೇವರು ಇದನ್ನು ಒಪ್ಪಿಕೊಳ್ಳೋದಿಲ್ಲ ಎಂಬುದಾಗಿ ತಿರಸ್ಕಾರ ಮಾಡ್ತಾರೆ. ತಿನ್ನುವುದಕ್ಕೆ ನಮಗೆ ಕಾಯಿ ಪಲ್ಯಗಳನ್ನು ಕೊಡಿರಿ, ಕುಡಿಯುವುದಕ್ಕೆ ನಮಗೆ ನೀರನ್ನು ಕೊಡ್ರಿ ಸಾಕು ಎಂಬುದಾಗಿ ಅವರು ಭಿನ್ನವಿಸ್ತಾರೆ.
ಭಿನ್ನವಿಸಿದ ನಂತರ ಪ್ರಿಯರೇ, ಆ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನು ಕೇಳಿದ ಹಾಗೆ ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬರ್ತಾನೆ, ನೀರನ್ನು ಕೊಡುತ್ತಾ ಬರ್ತಾನೆ. 10 ದಿವಸಗಳ ಕಾಲ ಇದು ಹೀಗೆ ನಡೆಯುತ್ತಾ ಬರುತ್ತೆ. 10 ದಿವಸಗಳಾದ ಮೇಲೆ ಅವರೆಲ್ಲರನ್ನೂ ಕೂಡ ರಾಜನ ಮುಂದೆ ನಿಲ್ಲಿಸಿ ಪರೀಕ್ಷೆಗೆ ಒಳಪಡಿಸಿದಾಗ ಈ ರಾಜನ ಆಹಾರವನ್ನು ತಿಂದಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಇವರಿಗಿಂತ ಕೀಳಾಗಿ ಕಂಡು ಬರುತ್ತಿದ್ದಾರೆ. ನಾವು ಗಮನಿಸೋದಾದರೆ ಇವರು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಸಂತೋಷವಾಗಿ ಕಾಣ್ತಾ ಇದ್ದಾರೆ. ಆದರೆ ಅರಸನ ಆಹಾರವನ್ನು ತಿಂದು ಅರಸನ ಪಾನವನ್ನು ಕುಡಿದಂತಹ ಇವರು ಬಲಿಷ್ಠವಾಗಿ ಕಂಡು ಬರ್ತಾ ಇಲ್ಲ. ಇವರು ಪ್ರವೀಣರಾಗಿ, ಇವರು ಜ್ಞಾನಿಗಳಾಗಿ, ಇವರು ಯಥೇಚ್ಛವಾಗಿ ಆಶೀರ್ವಾದ ಮಾಡಲ್ಪಟ್ಟರು. ಆದರೆ ಅವರು ಅಂದರೆ ಅರಸನ ಆಹಾರವನ್ನು ತಿಂದವರು ಆಶೀರ್ವಾದ ಮಾಡಲ್ಪಡಲಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರು ತಮ್ಮ ದೇಹವನ್ನು ಮಲಿನ ಮಾಡಿಕೊಂಡ್ರು. ಆದರೆ ಈ ಯವನಸ್ಥರು ಒಳ್ಳೆಯ ನಾಯಕರಾಗಿ ನಮಗೆ ಇದು ಬೇಡ, ನಾವು ಇದನ್ನು ತಿನ್ನೋದಿಲ್ಲ, ಇದು ನಮ್ಮ ಬಳಿಗೆ ಬರಬಾರದು ಎಂಬುದಾಗಿ ಹೇಳಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ದೇವರಿಗೆ ಮೆಚ್ಚುಗೆಯನ್ನು ತರುವಂತಹ ಕಾಯಿ ಪಲ್ಯಗಳನ್ನು, ನೀರನ್ನು ಮಾತ್ರ ಅವರು ತಿನ್ನುತ್ತಾ ಕುಡಿಯುತ್ತಾ ಬರೋದರಿಂದ ದೇವರು ಅವರನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಿದ್ದಾನೆ. ಪ್ರಿಯರೇ, ಇಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ. ಈ ಹೊತ್ತು ನಮ್ಮ ದೇಹಕ್ಕೆ ನಾವು ನಾಯಕರಾಗಿರಬೇಕು. ನಮ್ಮ ದೇಹವನ್ನು ಮಾದಕ ವಸ್ತುಗಳಿಂದ, ಮದ್ಯಪಾನದಿಂದ, ಧೂಮಪಾನದಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಮಲಿನ ಮಾಡಿಕೊಳ್ಳಬಾರದು. ಪ್ರಿಯರೇ, ಈ ಯವನಸ್ಥರನ್ನು ನಾವು ಗಮನಿಸುವಾಗ ಇವರೊಂದು ವೇಳೆ ತಪ್ಪು ಮಾಡಿದರೂ ಸರಿ, ಅರಸನು ತಿನ್ನುತ್ತಿದ್ದಂತಹ ಆಹಾರವನ್ನು ತಿಂದರೂ ಸರಿ, ಕೇಳುವವರು ಯಾರೂ ಇರಲಿಲ್ಲ. ಆದರೂ ಸಹ ಪ್ರಿಯರೇ, ಈ ಯವನಸ್ಥರು ಏನು ಮಾಡ್ತಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು. ಅವರು ದೇವರಿಗೆ ಮೆಚ್ಚುಗೆಯನ್ನು ತರುವಂತಹ, ದೇವರಿಗೆ ಮಹಿಮೆಯನ್ನು ತರುವಂತಹ ಆಹಾರವನ್ನು ಮಾತ್ರ ಈ ಯವನಸ್ಥರು ಸೇವನೆ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಎಂತಹ ಒಂದು ಅದ್ಭುತ ಸಾಕ್ಷಿ. ನಾವು ಕೂಡ ಅಷ್ಟೇ ದೇವರಿಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸಬೇಕು. 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ ಹೇಳುತ್ತೆ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಅದ್ಭುತವಾಗಿ ಹೇಳುತ್ತೆ ಎಂಬುದನ್ನು ನಾವು ಗಮನಿಸಬೇಕು. ಆತನು ಪೌಲನು ಹೇಳೋದನ್ನು ನಾವು ಗಮನಿಸ್ತೇವೆ. ಇದು ನಿಮ್ಮ ದೇಹವಲ್ಲ, ಇದು ನಿಮ್ಮ ದೇಹವಲ್ಲ. ಯಾರ್ದು ನೋಡೋಣ ಬನ್ನಿ. 6ನೇ ಅಧ್ಯಾಯ 1 ಕೊರಿಂಥ 19ನೇ ವಚನವನ್ನು ನಾನು ಓದ್ತಿದ್ದೇನೆ. ನಾವು ನೋಡೋದಾದರೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯುವುದಿಲ್ಲವೋ? ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇಲ್ಲಿ ಪೌಲನು ಅದ್ಭುತವಾಗಿ ಹೇಳ್ತಾ ಇದ್ದಾನೆ, ಇದು ನಿಮ್ಮ ದೇಹವಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಪವಿತ್ರಾತ್ಮ ದೇವರಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಆದ್ದರಿಂದ ಅದನ್ನು ನೀವೇನು ಮಾಡಬಾರ್ದಪ್ಪ ಅಂದರೆ ಹಾಳು ಮಾಡಬಾರ್ದು, ಮಲಿನ ಮಾಡಿಕೊಳ್ಳಬಾರ್ದು, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅಪವಿತ್ರಗೊಳಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಅಂದು ಆ ಯವನಸ್ಥರು ದಾನಿಯೇಲ, ಶದ್ರಾಕ, ಮೇಷಕ, ಅಬೇದ್ನೆಗೋರವರು ಏನು ಮಾಡ್ತಿದ್ದಾರೆ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯರೇ, ಅವ್ರು ಹೇಳ್ತಿದ್ದಾರೆ, ನಮ್ಮ ದೇಹವನ್ನು ನಾವು ಮಲಿನ ಮಾಡಿಕೊಳ್ಳೋದಿಲ್ಲ, ನಮ್ಮ ದೇಹವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಲಿನ ಮಾಡಿಕೊಳ್ಳೋದಿಲ್ಲ. ಇದು ಸರ್ವಶಕ್ತನಾದ ದೇವರ ಗರ್ಭಗುಡಿಯಾಗಿದೆ. ಆದ್ದರಿಂದ ನಮ್ಮ ದೇಹವನ್ನು ನಾವು ಹಾಳು ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಪ್ರಿಯರೇ, ಈ ಹೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಬೇಕು. ಒಳ್ಳೆಯ ನಾಯಕರಾಗಿ, ಒಳ್ಳೆಯ ವೈಯಕ್ತಿಕ ನಾಯಕರಾಗಿ, ಕುಟುಂಬ ನಾಯಕರಾಗಿ, ಸಮಾಜದಲ್ಲಿ ನಾಯಕರಾಗಿ ನಾವೆಲ್ಲರೂ ಕೂಡ ಮಾಡಬೇಕಾದಂತಹ ಒಂದು ಒಳ್ಳೆಯ ತೀರ್ಮಾನ ಏನಪ್ಪ ಅಂತಂದರೆ, ನಮ್ಮ ದೇಹವನ್ನು ಮಾದಕ ವಸ್ತುಗಳಿಂದ, ಮಾದಕ ದ್ರವ್ಯಗಳಿಂದ, ಧೂಮಪಾನದಿಂದ, ಮದ್ಯಪಾನದಿಂದ ನಮ್ಮ ದೇಹವನ್ನು ನಾವು ಮಲಿನ ಮಾಡಿಕೊಳ್ಳಬಾರದು. ಶಾಪವನ್ನು ತಂದೊಡ್ಡುತ್ತೆ ಪ್ರಿಯರೇ, ಅದು ಶಾಪವನ್ನು ತಂದೊಡ್ಡುತ್ತೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ಈ ದಾನಿಯೇಲ, ಶದ್ರಾಕ, ಮೆಷೇಕ, ಅಬೇದ್ನೆಗೋರವರು ಮಾಡಿದಂತಹ ಒಳ್ಳೆಯ ತೀರ್ಮಾನ ನನ್ನದಾಗಿರಬೇಕು ಪ್ರಿಯರೇ, ನಿನ್ನದಾಗಿರಬೇಕು. ನಾವು ಗಮನಿಸುವಾಗ ಅವರು 10 ದಿವಸಗಳ ಕಾಲ ಶಾಕಾಹಾರವನ್ನು, ಸಸ್ಯಾಹಾರವನ್ನು ಊಟ ಮಾಡುತ್ತಾ ಬರ್ತಾರೆ. 10 ದಿವಸಗಳ ಕಾಲ. 10 ದಿವಸಗಳಾದ ನಂತರ ಅವರೆಲ್ಲರನ್ನೂ ಕೂಡ ತಂದು ನೆಬೂಕದ್ನೆಚ್ಚರನ ಮುಂದೆ ಪರೀಕ್ಷೆಗೆ ನಿಲ್ಲಿಸಲು ಅವರೆಲ್ಲರಿಗಿಂತ
ಅರಸನ ಆಹಾರವನ್ನು ಸೇವನೆ ಮಾಡಿದಂತಹ ಎಲ್ಲರಿಗಿಂತ ಈ ಯವನಸ್ಥರು ಬಹು ಪ್ರವೀಣರಾಗಿ, ಬಹು ಶಕ್ತಿಶಾಲಿಗಳಾಗಿ, ಬಹು ಆರೋಗ್ಯಭರಿತವಾಗಿ ಅವರು ಕಾಣೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ನಾವು ದೇವರನ್ನು ಘನಪಡಿಸಿದಾಗ ದೇವರು ನಮ್ಮನ್ನು ಘನಪಡಿಸ್ತಾನೆ. ಪ್ರಿಯರೇ, ನನ್ನ ಮಾತನ್ನು ನಂಬಿ ಸತ್ಯವಾಕ್ಯ ಹೇಳ್ತಿದೆ, ದೇವರನ್ನು ನಾವು ಘನಪಡಿಸಿದಲ್ಲಿ ಅದೇ ದೇವರು ನಮ್ಮನ್ನು ಘನಪಡಿಸ್ತಾನೆ. ಆ ದೇವರನ್ನು ನಾವು ಮಹಿಮೆ ಪಡಿಸಿದಾಗ ನಮ್ಮನ್ನು ದೇವರು ಮೇಲೆತ್ತುತ್ತಾನೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಈ ಯವನಸ್ಥರು ದೇವರಿಗಾಗಿ ನಿಂತರು. 10 ದಿವಸಗಳಾದ ನಂತರ ಅದೇ ದೇವರು ಅವರ ಪರವಾಗಿ ನಿಲ್ತಾ ಇದ್ದಾನೆ, ಅವರನ್ನು ಆಶೀರ್ವಾದ ಮಾಡ್ತಿದ್ದಾನೆ. ಎಲ್ಲರಿಗಿಂತ ಹೇರಳವಾಗಿ ಜ್ಞಾನಿಗಳನ್ನಾಗಿ ದೇವರು ಮಾಡ್ತಿದ್ದಾನೆ, ಪ್ರವೀಣರನ್ನಾಗಿ ದೇವರು ಮಾಡ್ತಾ ಇದ್ದಾನೆ. ಈ ಹೊತ್ತು ನಾವು ದೇವರಿಗಾಗಿ ನಿಲ್ಲುವಾಗ ಅದೇ ದೇವರು ನನಗಾಗಿ ನಿನಗಾಗಿ ನಿಲ್ಲುವಂಥವನಾಗಿದ್ದಾನೆ. ಅಷ್ಟೇ ಅಲ್ಲ, ಇದೇ ಯವನಸ್ಥರನ್ನು ನಾವು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇದೇ ಯವನಸ್ಥರನ್ನು ಏನಾಗುತ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡೋಣ ಬನ್ನಿ. ಒಳ್ಳೆಯ ಸ್ವಯಂ ನಾಯಕರಾಗಿ ಅವರು ಒಳ್ಳೆಯ ರೀತಿಯಲ್ಲಿ ತರಬೇತಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ದೇವರಿಗಾಗಿ ಈ ಯವನಸ್ಥರು ನಿಂತಿದ್ದಾರೆ. ಪ್ರಿಯರೇ, ದಾನಿಯೇಲ ಪುಸ್ತಕ 3ನೇ ಅಧ್ಯಾಯದಲ್ಲಿ ಒಂದು ಆಜ್ಞೆಯನ್ನು ಅರಸನು ಹೊರಡಿಸ್ತಾನೆ. ಏನಪ್ಪ ಅಂತಂದರೆ, ನಾನು ಒಂದು ದೊಡ್ಡದಾದಂತಹ ಒಂದು ಪ್ರತಿಮೆಯನ್ನು ಇಡಿಸ್ತೇನೆ, ನಿಮ್ಮ ಮುಂದೆ ದೊಡ್ಡ ದೊಡ್ಡ ವಾದ್ಯಗಳು ಬಾರಿಸ್ತಾರೆ, ವಾದ್ಯಗಳನ್ನು ನುಡಿಸ್ತಾರೆ. ಇವೆಲ್ಲವನ್ನು ಕೂಡ ನೀವು ಕೇಳಿದಾಗ ನೀವೇನು ಮಾಡಬಾರ್ದು, ನಿಮ್ಮ ಮುಂದೆ ನಿಂತಿರುವಂತಹ ಒಂದು ವಿಗ್ರಹಕ್ಕೆ ಸಾಷ್ಟಾಂಗವೆರಿಗೆ ನೀವೆಲ್ಲರೂ ಕೂಡ ನಮಸ್ಕಾರ ಮಾಡಬೇಕು ಎಂಬುದಾಗಿ ಅರಸನು ಏನು ಮಾಡ್ತಾನಪ್ಪ ಅಂತಂದರೆ, ಆ ಬಬುಲೋನ್ ದೇಶವೆಲ್ಲಕ್ಕೂ ಕೂಡ ಈ ಸಮಾಚಾರವನ್ನು ಪ್ರಕಟಪಡಿಸ್ತಾರೆ. ಈ ಪ್ರಕಟಪಡಿಸಿದಾಗ ಈ ಯವನಸ್ಥರು ಆ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಆ ಕಾರ್ಯಕ್ರಮದಲ್ಲಿ ಹಾಜರಾಗಿ ಎಲ್ಲರೂ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡುವಾಗ ಇವರು ಕೂಡ ಎರಗಿ ನಮಸ್ಕಾರ ಮಾಡಬೇಕಾದಂತಹ ಸಂದರ್ಭ. ಆದರೆ ಆ ಯವನಸ್ಥರು ಏನು ಮಾಡ್ತಾರೆ ಎಂಬುದನ್ನು ನಾವು ನೋಡೋಣ ಬನ್ನಿ. ದಾನಿಯೇಲ 3ನೇ ಅಧ್ಯಾಯ ನಾವು ಗಮನಿಸೋದಾದರೆ, ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ ನಾನು 16ನೇ ವಾಕ್ಯದಿಂದ ಓದ್ತಾ ಇದ್ದೇನೆ. ಪ್ರಿಯರೇ, ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ಇದನ್ನು ಕೇಳಿ ಶದ್ರಾಕ್, ಮೆಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಪ್ರಿಯರೇ, ಒಬ್ಬ ರಾಜನು ಕೊಡುತ್ತಿರುವಂತಹ ರಾಜಾಜ್ಞೆಗೆ ವಿರೋಧವಾಗಿ ಈ ಯವನಸ್ಥರು ಮಾತನಾಡ್ತಿರೋ ಇದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಅರಸನು ಹೇಳ್ತಿದ್ದಾನೆ, ನೀವೆಲ್ಲರೂ ಕೂಡ ಈ ಒಂದು ಬಂಗಾರದ ಪ್ರತಿಮೆಗೆ ಎರಗಬೇಕು, ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಬೇಕು ಎಂಬುದಾಗಿ ಹೇಳುವಾಗ ಆ ಅರಸನಿಗೆ ವಿರೋಧವಾಗಿ ಯವನಸ್ಥರು ನಿಂತು ಹೇಳ್ತಿದ್ದಾರೆ, ಅರಸನೇ, ನಮ್ಮ ದೇವರು ದಗದಗನೆ ಉರಿಯುತ್ತಿರುವಂತಹ ಈ ಒಂದು ಆವಿಗೆಯೊಳಗಿಂದ ನಮ್ಮನ್ನು ಕಾಪಾಡಬಲ್ಲನೋ. ಒಂದು ವೇಳೆ ಕಾಪಾಡಲಿಲ್ಲವಾದರೂ ಸರಿ, ಹಿಂದೆ ನಮ್ಮ ಜೀವನ ಅಂತ್ಯವಾದರೂ ಸರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಆ ವಿಗ್ರಹ ಆರಾಧನೆಯನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳುವಾಗ ಆ ಅರಸನಿಗೆ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಬಂದು ಆತನೇನು ಮಾಡ್ತಾನೆ ಬನ್ನಿ ನೋಡೋಣ. ಬನ್ನಿ. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಾಕ್, ಮೆಷಕ್, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇಲ್ಲಿ ನಾವು ನೋಡುವಾಗ ಯಾರು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಲಿಲ್ಲವೋ ಅವರನ್ನು ಆ ದಗದಗನೆ ಉರಿಯುತ್ತಿರುವಂತಹ ಆವಿಗೆಯೊಳಗೆ, ಅಗ್ನಿಗುಂಡದ ಒಳಗೆ ಹಾಕಬೇಕು ಎಂಬುದಾಗಿ ರಾಜಾಜ್ಞೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ಯವನಸ್ಥರು ಈ ವಿಷಯ, ಈ ಸಮಾಚಾರ ಗೊತ್ತಿದ್ದರೂ ಸರಿ, ಅರಸನಿಗೆ ವಿರೋಧವಾಗಿ ಮಾತನಾಡುತ್ತಿರೋದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಅರಸನಿಗೆ ಬಹಳ ಕೋಪ ಬರುತ್ತೆ. ಬಹಳ ಕೋಪೋದ್ರೇಕನಾಗಿ ಆ ಉರಿಯುತ್ತಿರುವಂತಹ ಆ ಒಂದು ಬೆಂಕಿಯನ್ನು 7ರಷ್ಟು ಇನ್ನೂ ಹೆಚ್ಚಾಗಿ ಮಾಡಿಸ್ತಾನೆ. ಪ್ರಿಯರೇ, 7ರಷ್ಟು ಹೆಚ್ಚಾಗಿ ಮಾಡಿಸ್ತಾನೆ. ಅಷ್ಟೇ ಅಲ್ಲ, ಕೋಪೋದ್ರೇಕದಿಂದ ಹೇಳ್ತಾನೆ,
ಆ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬಂತಹ ಈ ಮೂವರನ್ನು ತೆಗೆದು ಆ ಆವಿಗೆಯೊಳಗೆ, ಅಗ್ನಿಗುಂಡದ ಒಳಗೆ ಹಾಕಿರಿ ಎಂಬುದಾಗಿ ಹೇಳುವಾಗ ಹಾಕ್ತಾರೆ ಪ್ರಿಯರೇ. ಹಾಕಿದ್ದು ಮೂವರನ್ನು, ಅಲ್ಲಿ ಪ್ರತ್ಯಕ್ಷವಾದದ್ದು 4 ಜನ. ನೆಬೂಕದ್ನೆಚ್ಚರನು ಅದನ್ನು ಕಂಡು ತುಂಬ ಆಶ್ಚರ್ಯಚಕಿತನಾಗಿ, ಯಾರಿದು ಈ 4ನೆಯ ವ್ಯಕ್ತಿ? ಮನುಷ್ಯ ಕುಮಾರನಂತಿದ್ದಾನೆ ಎಂಬುದಾಗಿ ಬಹಳ ಆಶ್ಚರ್ಯಗೊಂಡು ಒಳಗಿದ್ದಂತಹ 3 ವ್ಯಕ್ತಿಗಳನ್ನು ಹೊರಗಡೆ ಕರೀತಾನೆ ಪ್ರಿಯರೇ. ಕ್ಷೇಮವಾಗಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬರುವಾಗ ನಿಮ್ಮ ದೇವರೇ ನಿಜವಾದ ದೇವರು ಎಂಬುದಾಗಿ ಆತನ ಸಾಕ್ಷಿಯನ್ನು ನುಡಿಯೋದನ್ನು ನಾವು ಕಾಣ್ತೇವೆ. ಬನ್ನಿ ಓದೋಣ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ, ನಾನು 28ನೇ ವಚನದಿಂದ ಓದ್ತಿದ್ದೇನೆ ನೋಡಿ. ಆಗ ನೆಬೂಕದ್ನೆಚ್ಚರನು ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಪ್ರಿಯರೇ, ಇಲ್ಲಿ ನೆಬೂಕದ್ನೆಚ್ಚರನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲು ಮಾಡ್ಕೊಳ್ತಾನೆ. ಯಾಕೆ ಬದಲು ಮಾಡ್ಕೊಳ್ತಾನಪ್ಪ ಅಂತಂದರೆ, ಈ ಯವನಸ್ಥರು ಒಳ್ಳೆಯ ವೈಯಕ್ತಿಕ ನಾಯಕರಾಗಿ ಜೀವಿಸ್ತಿದ್ರು. ಅದರ ಪ್ರಯುಕ್ತ ಇಲ್ಲಿ ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ನೆಬೂಕದ್ನೆಚ್ಚರನು ಹೇಳ್ತಿದ್ದಾನೆ, ಇವರ ದೇವರೇ ನಿಜವಾದ ದೇವರು. ಇವರ ದೇವರಿಗೆ ವಿರೋಧವಾಗಿ ಯಾರಾದರೂ ಮಾತನಾಡಿದಲ್ಲಿ ಅವರ ಮನೆಗಳನ್ನು ಪಾಳು ದಿಬ್ಬೆಗಳನ್ನಾಗಿ ಮಾಡ್ತಾನೆ, ಅವರೆಲ್ಲರನ್ನೂ ಕೂಡ ಚೂರು ಚೂರಾಗಿ ಕತ್ತರಿಸ್ತಾನೆ ಎಂಬುದಾಗಿ ಒಂದು ರಾಜಾಜ್ಞೆಯನ್ನು ಇಲ್ಲಿ ನೆಬೂಕದ್ನೆಚ್ಚರನು ಹೊರಡಿಸ್ತಾ ಇದ್ದಾನೆ. ಪ್ರಿಯರೇ, ಇವೆಲ್ಲಕ್ಕೂ ಕೂಡ ಕಾರಣ ಏನಪ್ಪ ಅಂತಂದರೆ, ಆ ಯವನಸ್ಥರು ಒಳ್ಳೆಯ ಸ್ವಯಂ ನಾಯಕರಾಗಿದ್ದರು. ಒಳ್ಳೆಯ ವೈಯಕ್ತಿಕ ಜೀವನದಲ್ಲಿ ಅವರು ಒಳ್ಳೆಯ ನಾಯಕರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ. ಪ್ರಿಯರೇ, ಈ ಹೊತ್ತು ನಾವು ಕೂಡ ಅಷ್ಟೇ ಈ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಅವರ ಜೀವನದಲ್ಲಿ ಅಷ್ಟೇ ಅಲ್ಲ, ದಾನಿಯೇಲನ ಜೀವನದಲ್ಲಿ ನಡೆದಂತಹ ಕೆಲವು ಘಟನೆಗಳಿಂದ ಕೆಲವು ತುಣುಕುಗಳನ್ನು ನಾವು ತೆಗೆದುಕೊಂಡು ಪಾಠಗಳನ್ನು ಕಲಿತಾ ಇದ್ದೇವೆ. ಈ ಯವನಸ್ಥರಿಗಿದ್ದಂತಹ ಭಕ್ತಿ, ಈ ಯವನಸ್ಥರಿಗಿದ್ದಂತಹ ಭಯ ನನಗೂ ಇರುವಾಗ, ನಿನಗೂ ಇರುವಾಗ ಅತ್ಯಧಿಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನಲ್ವೇ. ಪ್ರಿಯರೇ, ಈ ಒಂದು ಅಂತ್ಯಕಾಲದಲ್ಲಿ ದೇವರಿಗೆ ಬೇಕಾದದ್ದು ಪಾಪಕ್ಕೆ ಬಿದ್ದು ಹೋಗುವವರು ದೇವರಿಗೆ ಬೇಕಿಲ್ಲ. ಪಾಪವನ್ನು ಜಯಿಸಿ ದಾನಿಯೇಲನ ಹಾಗೆ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋರವರ ಹಾಗೆ ಸತ್ಯವಂತರಾಗಿ ದೃಢವಾಗಿ ನಿಲ್ಲುವಂತಹ ಕ್ರೈಸ್ತರು ಕ್ರಿಸ್ತನಿಗೆ ಬೇಕಾಗಿದೆ. ಪ್ರಿಯರೇ, ಹೌದು, ಪಾಪಕ್ಕೆ ಬಿದ್ದು ಹೋಗುವಂತಹ ಕ್ರೈಸ್ತರು, ಇಂದಿನ ಕಾಲದಲ್ಲಿ ಬಿದ್ದು ಹೋಗುವಂತಹ ಕ್ರೈಸ್ತರು ದೇವರಿಗೆ ಬೇಕಾಗಿಲ್ಲ. ಕ್ರಿಸ್ತನಿಗಾಗಿ ನಿಲ್ಲುವಂತಹ, ಶೋಧನೆಗಳನ್ನು ಜಯಿಸುವಂತಹ, ಪಾಪವನ್ನು ಜಯಿಸುವಂತಹವರು ಮಾತ್ರ ಕ್ರಿಸ್ತನಿಗಾಗಿ ಬೇಕು. ಈ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಹಾಗೆ, ದಾನಿಯೇಲನ ಹಾಗೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವೆಲ್ಲರೂ ಕೂಡ ದಾನಿಯೇಲನ ಹಾಗೆ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋರವರ ಹಾಗೆ ಒಳ್ಳೆಯ ನಾಯಕರಾಗಿ ಜೀವನ ಮಾಡೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯರಲ್ಲ ಪರಲೋಕದ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈಗೋ ಸ್ವಾಮಿ, ನಿನ್ನ ಸತ್ಯವಾಕ್ಯದ ಮುಖಾಂತರ ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಮತ್ತು ದಾನಿಯೇಲರವರು ಸ್ವಾಮಿ ಒಳ್ಳೆಯ ಸ್ವಯಂ ನಾಯಕರಾಗಿದ್ದರು ಎಂಬುದಾಗಿ ನಾವು ಇಷ್ಟೊತ್ತು ಕಲಿತಿದ್ದೇವೆ ಸ್ವಾಮಿ. ನಮ್ಮ ಜೀವನಕ್ಕೆ ನಾವೇ ನಾಯಕರಾಗಿದ್ದು ನಿನಗೆ ಮೆಚ್ಚುಗೆಯ ಮಕ್ಕಳಾಗಿ ಸ್ವಾಮಿ ಜೀವಿಸಲು ಸಹಾಯವನ್ನು ಮಾಡು ಕರ್ತನೇ. ನಾವು ದೇವರಿಗೆ ಭಯಪಟ್ಟು ಆತನನ್ನು ಮಾತ್ರ ಘನಪಡಿಸಲು ಸಹಾಯ ಮಾಡಬೇಕೆಂದು ತಲೆಬಾಗಿರುವಂತಹ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.